ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನುವಂತಹ ಒಂದು ಘೋಷವಾಕ್ಯ. ಅತ್ಯಂತ ದುಃಖ ನಿವೃತ್ತಿ ಎಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ದುಃಖ ಅಂತಂದ್ರೆ ಒಂದೇ ಜನ್ಮದ ದುಃಖ ಅಲ್ಲ, ಅನಂತ ಜನ್ಮಗಳ ದುಃಖ. ಹಾಗೂ ತಾಯಿಯ ಗರ್ಭಕ್ಕೆ ಬಂದಾಗಲಿಂದಲೂ ಉಸಿರು ಇರುವವರೆಗೂ ಕೂಡ ಅನೇಕ ದುಃಖಗಳು ಇರ್ತಾವೆ. ಯಾವುದು ದುಃಖ ಅನ್ನುವಂಥದ್ದಾಗಬಾರ್ದು. ಆ ದುಃಖವನ್ನು ನಿವಾರಣೆ ಮಾಡಿಕೊಳ್ಬೇಕಾಗಿತ್ತಂತಂದ್ರೆ ಒಂದೇ ಒಂದು ಕೆಲಸ ಆಗಬೇಕು, ಪರಮಾನಂದ ಪ್ರಾಪ್ತಿ. ಅದಕ್ಕೆ ಒಂದೇ ಒಂದು. ಇದು ದುಃಖ ಬಹಳದ, ಒಂದೇ ತರಹದ ದುಃಖ ಇಲ್ಲ, ಒಂದೇ ಜನ್ಮದ ದುಃಖವೂ ಇಲ್ಲ, ಅನಂತ ಜನ್ಮದ ದುಃಖ. ಮೊನ್ನೆ ನಿಮಗೆ ಹೇಳಿದೆ, 84 ಲಕ್ಷ ಜೀವರಾಶಿಗಳು, ಒಂದೊಂದು ಜೀವಿಯಲ್ಲಿ ಒಂದೊಂದು ತರಹದ ದುಃಖ ಅಥವಾ ಅಲ್ಲಿರ್ತಕ್ಕಂಥ ಕಷ್ಟ ಅವೆಲ್ಲವನ್ನು ಅನುಭವಿಸಿಕೊಂಡು ಬಂದು ಇಲ್ಲಿ ನಾವು ಅದನ್ನು ಅನುಭವಿಸ್ತೀವಿ. ಇಲ್ಲಿ ಅದು ದುಃಖ ಆಗ್ಯದ ಅನ್ನುವಂಥ ಅರಿವು ಇಲ್ಲ ಆಗುತ್ತೆ. ಉಳಿದ ಯಾವ ಜನ್ಮದಲ್ಲೂ ಸಹಿತ ನಮಗೆ ದುಃಖದ ಅರಿವು ಆಗಿಲ್ಲ. ಯಾಕಂದ್ರೆ ಅರಿವಾಗಿಲ್ಲ ಅಂದರೆ ಅರಿವೇ ಇಲ್ಲ. ಅಲ್ಲಿ ಬರೀ ಅಜ್ಞಾನ, ತಿಳುವಳಿಕೆ ಅನ್ನುವಂಥದ್ದು ಇಲ್ಲ. ಯಾವುದರ ತಿಳುವಳಿಕೆ ಐತಿ, ಸಾಮಾನ್ಯ ತಿಳುವಳಿಕೆ. ಪ್ರಾಣಿಗಳಿದಾವ, ಪಕ್ಷಿಗಳಿದಾವ, ಎಲ್ಲ ಹೋರಾಟ ಮಾಡ್ತಾವೆ. ಎದಕ್ಕೆ ಹೋರಾಟ ಮಾಡ್ತಾವವು? ತಮ್ಮ ಉಪಜೀವನಕ್ಕೆ, ತಮ್ಮ ಉಪಜೀವನಕ್ಕಾಗಿ ಹೋರಾಟ ಮಾಡ್ತಾರೆ. ನಿಮಗೆ ಮನುಷ್ಯನಿಗಿಂತಲೂ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿಶೇಷತೆ ಪ್ರಾಣಿಗಳಲ್ಲೂ ಐತಿ, ಪಕ್ಷಿಗಳಲ್ಲೂ ಐತಿ. ಅಷ್ಟು ವಿಶೇಷತೆ ಇದ್ದರೂ ಕೂಡ ಅವಕ್ಕೆ ಅರಿವು ಅನ್ನುವಂಥದ್ದಿಲ್ಲ. ಆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಸಿವಾಗುತ್ತೆ, ಇದು ಅರಿವ. ನೀರಡಿಕೆ ಆಗುತ್ತೆ, ಅದು ಅರಿವ. ಸಂತಾನ ಉತ್ಪತ್ತಿ ಮಾಡ್ಬೇಕಂತಾವ, ಅರಿವು. ಆಹಾರ, ನಿದ್ರಾ, ಭಯ, ಮೈಥುನ ಇವು ಸಾಮಾನ್ಯವಾಗಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಅದಾವ. ಆಹಾರ ಯಾರಿಗೆ ಬೇಡ? ಯಾವ ಪಕ್ಷಿಗೆ ಬೇಡ? ಯಾವ ಪ್ರಾಣಿಗೆ ಬೇಡ? ನಿದ್ರೆ ಯಾರಿಗೆ ಬೇಡ? ಅದು ಒಂದೇ ಒಂದಕ್ಕೆ ನಿದ್ರೆ ಇರೋದಿಲ್ಲ, ಮೀನ. ಅದಕ್ಕೆ ಅನಿಮಿಷ ಅಂತ ಕರೀತಾರೆ. ಅನಿಮಿಷ ತತ್ತಿಗಳು. ಅನಿಮಿಷ ಅಂತಂದ್ರೆ ಅದು ಕಣ್ಣು ಪ್ರಗೋಸೋದು. ನಿಸರ್ಗದಲ್ಲಿ ಎಷ್ಟು ಮಜಾ ಇಟ್ಟು ಕಣ್ಣು ಪಿಳುಕಿಸದಿದ್ದರೆ ಇವು ನಡೆಯಂಗಿಲ್ಲ. ಅದು ಪಿಳುಕಿಸೋದೇ ಇಲ್ಲ ಕಣ್ಣು, ಅದು ವಿಶೇಷ. ಅದಕ್ಕೆ ಅನಿಮಿಷ ಅಂತಂದ್ರೆ, ಅನಿಮಿಷ ಅಂತಂದ್ರೆ ಮೀನ. ಯಾವಾಗಲೂ ಕಣ್ಣು ಪಿಳುಕಿಸೋದೇ ಇಲ್ಲ. ಏನು ಹುಟ್ಟೈತಿ ಸಾಯುವತ್ತಂದ್ರೆ ಕಣ್ಣು ತೆರೆದ ಇದೆ. ಆದರೆ ಅದೊಂದು ವಿಶೇಷತೆ. ನಿದ್ರೆ ಅದಕ್ಕೆ ಕಣ್ಣು ತೆರೆದ ನಿದ್ರೆ ಇಟ್ಟಾನೋ ಅಥವಾ ಸದಾ ಕಾಲದಲ್ಲಿ ಜಾಗೃತವಾಗಿ ಇರ್ತಾನೋ, ಅದು ನಿಸರ್ಗದ ನಿಯಮ. ಆದರೆ ನಿದ್ರೆ ಅನ್ನುವಂಥದ್ದು ಒಂದು ಕ್ಷಣ ನಿಲ್ತದೆ, ನೀರೊಳಗೆ ನಿಲ್ತದೆ, ಹೆಂಗೆ ಮನ್ನಾಗ ಮಾಡ್ತದೆ, ನಿಂತದೆ. ಆಹಾರ, ನಿದ್ರೆ, ಭಯ ತನಗಿಂತಲೂ ಬಲಿಷ್ಠಶಾಲಿಯಾಗಿರುವಂತಹ ಪ್ರಾಣಿಗೆ ಅದು ಅನಿಸ್ತದೆ. ಆ ಭಯ ಅನ್ನುವಂಥದ್ದು ಬಂತು ಅಂದ್ರೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ. ಭಯ ಇದ್ದಲ್ಲಿ ತಪ್ಪಿಸ್ಕೊಳ್ಳೋದು. ಆಹಾರ, ನಿದ್ರಾ, ಭಯ, ಮೈಥುನ ಅಂದ್ರೆ ಆ ತನ್ನ ಪಕ್ಷಿ ಪ್ರಪಂಚ, ಪ್ರಾಣಿ ಪ್ರಪಂಚ ಅಥವಾ ತನ್ನ ಕುಲ ಅದನ್ನು ಬೆಳೆಸಬೇಕನ್ನುವಂಥದ್ದು ನಿಸರ್ಗ ಅದಕ್ಕೆ ಕೊಟ್ಟದ. ಆದ್ದರಿಂದ ಅವುಗಳು ಕೂಡ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಈ ನಾಲ್ಕರಲ್ಲಿ ಮನುಷ್ಯ ಯಾವುದು ಮಾಡುವುದಿಲ್ಲ?
ಈ 4ರಲ್ಲಿ ಇವು 4 ಮಾಡ್ತಾನೋ ಅಥವಾ ಒಂದು ಕಡಿಮೆ ಐತೆ? ಆಹಾರ ಬೇಕು, ನಿದ್ರೆ ಬೇಕು, ಭಯ ಐತೆ, ಮೈಥುನ ಐತೆ. ಇದ್ರಾಗ ಯಾವ್ದು ಒಂದರ ಕಡಿಮೆ ಐತೆ ಅಂದ್ರೆ ಕಡಿಮೆ ಇಲ್ಲ. ಅದು ಅವಕ್ಕೂ ಅದ ಐತಿ, ಮನುಷ್ಯನಿಗೂ ಅದ ಐತಿ. ವ್ಯತ್ಯಾಸ ಏನಾಯ್ತು? ಇವು 4 ಅರಿವು ಅವಕ್ಕೈತೆ, ಅದೇ ಅರಿವು ಮನುಷ್ಯನಿಗೂ ಐತೆ. ಆಯಾ ಪ್ರಸಂಗ ಬಂದಾಗ ಹಸಿವಾದ ಕೂಡಲೇ ಊಟ ಮಾಡ್ತಾನೆ, ತೃಷೆ ಆದ ಕೂಡಲೇ ನೀರು ಕುಡಿತಾನೆ, ನಿದ್ರೆ ಬಂದ ಕೂಡಲೇ ಮಲ್ಕೋತಾನೆ. ಮಲ್ಕೊಂಡಾಗ ಸ್ವಲ್ಪ ಏನೋ ಸರಕ್ಕಂತು, ಏನೋ ಶಬ್ದ, ಭಯಂಕರ ಶಬ್ದ ಆಯ್ತು, ಭಯ ಬಂತು. ಇಲ್ಲೇ ಅದು ಸಾಮಾನ್ಯ ತಿಳುವಳಿಕೆ, ಸಾಮಾನ್ಯ ಅರಿವು, ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ಅವ್ರಿಗೆ ಐತಿ. ಅದೇ ರೀತಿಯಾಗಿರ್ತಕ್ಕಂಥ 4 ಇವು ಇಟ್ಟಾನ. 5ನೇದೊಂದು ಐತೆ, ಅದೇ ಅರಿವು, ಅದು ಜ್ಞಾನ. ಆ ಅರಿವಿನ ಮೂಲಕವಾಗಿ ಯಾವುದು ನಾನು ಅನ್ನುವಂಥದ್ದು ತಿಳಿದುಕೊಳ್ಳುವ ಸಲುವಾಗಿ, ಯಾವುದು ನಾನು ಅಂತ ಅನ್ನುವಂಥದ್ದು ತಿಳ್ಕೊಂಡ ನಂತರದಲ್ಲಿ ದುಃಖ ಇಲ್ಲ. ಪ್ರಶ್ನೆ ಬಂದಿದ್ದಲ್ಲೇ ದುಃಖ ಆಗೈತಿ, ಇವನಿಗೆ ಅನಂತ ಜನ್ಮದ ದುಃಖ ಐತಿ. ಆ ಅನಂತ ಜನ್ಮದ ದುಃಖವನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ದೊಡ್ಡ ಹಾಲ್ ಐತೆ. ಇದೊಂದು ದೊಡ್ಡ ಹಾಲ್ ಐತೆ. ಈ ಒಳಗೆ ಏನೈತೆ ಸದ್ಯಗೆ? ಅಲ್ಲಿ ಬೈಲೈತೆ, ಕತ್ಲೈತೆ. ಈಗ ಹಗಲಿ ಎಲ್ಲ ಹೇಳೋದು. ಈಗ ಸದ್ಯ ಏನೈತಿ? ಕಾತ್ಲೆ ಹೊರಗೆ ಅಂದ್ರೆ ಅಲ್ಲಿ ಒಂದು 101 ಫೂಟ್ ಹಿಂಗೈತಿ, 29 ಫೂಟ್ ಹಿಂಗೈತಿ. ಇಷ್ಟು ದೊಡ್ಡ ಕತ್ತಲೈತಿ. ಇಷ್ಟು ದೊಡ್ಡ ಕತ್ತಲೆಯನ್ನು ತೆಗಿಯಾಕೆ ನಿಮ್ಗೆ ಏನು ಸಾಹಸ ಎಷ್ಟು ಹತ್ತತಿ? ಬರೀ ನಿಮ್ಗೆ ಮೊಬೈಲ್ ಬಟನ್ ಒತ್ತಿದ್ರೆ ಅಷ್ಟೆಲ್ಲ ಬೆಳಗ್ಗೆ ಕಿಸೆದಾಗ ಐತೆ. ಇದು ಬಹಳ ಒಂದು 4-5 ಹಾಳು ಹೇಳ್ಬೇಕು, ಇವಕ್ಕೆ ತೆಗೆತಾ ಒಗಿಬೇಕಾಗೈತೆ ಹೊರಗೆ ಅನ್ನೋದೆಂದ ಐತನೋ ಇಲ್ಲ. ಭಯಂಕರವಾಗಿರುವಂತಹ ಕತ್ತಲೆ ಅದು ತೊಡೆ ಇಲ್ಲ. ಹಂಗ ನಮ್ಮದು ದುಃಖ ಅನ್ನುವಂಥ ಕತ್ತಲೆ ನಮ್ದೇನು ತೊಡೆ ಇಲ್ಲ, ಭಯಂಕರ ಐತೆ. ಆದ್ರೆ ಆ ಕತ್ತಲೆನ ನಿವಾರಣೆ ಮಾಡೋದಕ್ಕೆ ಒಂದು ಕಡ್ಡಿ, ಒಂದು ಮೇಣಬತ್ತಿ ಅಥವಾ ಒಂದು ಪಣತಿ ಇಷ್ಟಾತು ಅಂದ್ರೆ ನಮಗೆ ಎಷ್ಟು ಬೇಕಷ್ಟು ಅಲ್ವೇ ಸಿಗ್ತದಲ್ಲ. ಆ ಪಣತಿ ಎಷ್ಟು ವಿಸ್ತಾರವಾಗಿರ್ತಕ್ಕಂತಹ ಜಾಗವನ್ನು ತೋರಿಸ್ತದಲ್ಲ. ಮತ್ತೊಂದು ಯಾವುದೂ ಸಾಹಸ ಇಲ್ಲಲ್ಲಿ. ನಾವು ಒಂದೇ ಮಾಡಬೇಕಾಗೈತಿ, ಜ್ಯೋತಿ ಹತ್ತಿಸ್ಬೇಕಾಗೈತಿ. ಅಲ್ಲಿ ಬೆಳಕನ್ನು ಉಂಟು ಮಾಡಬೇಕಾಗೈತಿ. ಬೆಳಕು ಆತ ಒಂದು ಕತ್ಲೈತನಲ್ಲೇ, ಕತ್ಲೈತನ ಮತ್ತು ಕತ್ಲೆ ಕಡಿಮೆ ಕಂಡಲ್ಲೇ ಬಹಳ ಕತ್ಲೆ. ಈ ಎಲ್ಲ ಲೈಟ್ ಹೋದ ಕೂಡಲೇ, ಲೈಟೆಲ್ಲ ಹೋದ ಕೂಡಲೇ ಇಲ್ಲೆಲ್ಲ ಕತ್ತಲೇ ಕತ್ತಲೆ. ಬ್ಯಾಟ್ರಿ ಮೇಲೆ ಒಂದು ಲೈಟ್ ಹಚ್ಚಿದ್ರೆ ಇಷ್ಟೆಲ್ಲ ಬೆಳಕು ಕೊಡ್ತದೆ. ಎಷ್ಟು ಕತ್ತಲೆ ಐತೆ ಅಷ್ಟು ಬೆಳಕಬೇಕಾಗಿಲ್ಲ ನಮಗೆ. ಕತ್ತಲೆ ಬಹಳ ಇದ್ದರೂ ಸಹಿತ ಒಂದು ಸ್ವಲ್ಪ ಹಂಗೆ ಬೆಳಕು ಕತ್ತಲೆಯನ್ನು ಓಡಿಸ್ತದೆಯೋ ಹಾಗೆ ನಮ್ಮೊಳಗೆ ಇರ್ತಕ್ಕಂಥ ಜ್ಞಾನದ ಬೆಳಕು ಅನ್ನುವಂಥದ್ದು ಹಚ್ಕೊಂತು ಅಂತಂದ್ರೆ ಅನಂತ ಜನ್ಮದ ಪಾಪಕರ್ಮ ಇರಲಿ, ಅದು ಏನಿದ್ರೂ ಸಹಿತ ಅದೆಲ್ಲವನ್ನು ಕೂಡ ನಿವಾರಣೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿ, ಜ್ಞಾನ ಅನ್ನುವಂಥ ಒಂದು ಜ್ಯೋತಿ ಹೊತ್ತಿತು ಅಂತಂದ್ರೆ ಸರ್ವಕರ್ಮಾಣಿ, ಒಂದು ಜನ್ಮದ ಕರ್ಮ ಅಲ್ಲ, ಅನಂತ ಜನ್ಮ. ಎಷ್ಟು ಜನ್ಮನ್ನ ನಮ್ಗೆ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಐತೆ ನಮ್ದು. ಎಷ್ಟು ಐತೆ ನಮ್ದು? ತಾರೀಖು 1/5. ಇದು ಗಂಗಾಧರ ಹುಲ್ಯಪ್ಪ ಕಡೀಲಿ ಅಂತ ಹೆಸರು ಇಟ್ಟು ಮ್ಯಾಲೆ ಅದ GM ಕಡೀಲಿ ಆತ ಗಮ್ ಕಡೀಲಿ ಆತ.
ಈ ಗಂಗಾಧರ ಆಗೋದಕ್ಕಿಂತ ಮೊದಲು ಹಿಂದಿದ್ದಲ್ಲ, ಅದು ಎಷ್ಟನೇ ತಾರೀಕು ಹುಟ್ಟಿದ್ದು? ಗಂಗಾಧರಾಗಿ ಹುಟ್ಟೋದಕ್ಕಿಂತ ಮೊದಲೊಂದು ಹೆಸರಿರುತ್ತೆ, ಹುಟ್ಟೋದಕ್ಕಿಂತ ಮೊದಲು ಅದೆಷ್ಟು ಡೇಟ್ ಆಫ್ ಬರ್ತ್? ನಮ್ಗೆ ಗೊತ್ತದನು ಇಲ್ಲ. ಅಂದ್ರೆ ಹಿಂದಿನ ಜನ್ಮದ ನಮಗೇನು ಗೊತ್ತಿಲ್ಲ. ಶಾಸ್ತ್ರಗಳು ಹೇಳ್ತಾವ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಅರ್ಜುನ, ನೀವು ಒಂದೇ ಜನ್ಮದಲ್ಲಿ ಬಂದಿಲ್ಲಪ್ಪ, ಬಹೂನಿ ಇಮೇ ವ್ಯತೀತಾನಿ ಜನ್ಮಾನಿ. ಕೃಷ್ಣ ಹೇಳ್ತಾನೆ ಗೀತೆಯೊಳಗೆ, ಅರ್ಜುನ ಒಂದು ಜನ್ಮದಲ್ಲಿ ಬಂದಿಲ್ಲ. ಮತ್ತು ಸಂಖ್ಯಾನು ಹೇಳಿಲ್ಲವ, ಸಂಖ್ಯೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂದವ. ಬಹುನೀಮೆ, ಎಷ್ಟೋ ಜನ್ಮಗಳಲ್ಲಿ ನೀನು ಬಂದೀಯ ಅಂತ ಹೇಳ್ತಾನೆ. ಹಂಗೆ ನಿಮಿತ್ತ ಮಾತ್ರ ಹಂಗೆ ನಾವು ಎಷ್ಟೋ ಜನ್ಮ ಬಂದೇವಿ. ಈ ಜನ್ಮದಾಗ ನಾವು ಗಂಡು ಮಗ ಆಗಿ ಹುಟ್ಟಿದ ಕೂಡಲೇ ದವಾಖಾನ್ಯಾಗ ಒಂದು ಟೈಮ್ ಬರೆದು ಕೊಡ್ತಾರೋ, ತಾರೀಖು ಬರೆದು ಕೊಡ್ತಾರೋ, ಅದನ್ನು ಪಂಚಾಯತ್ಯಾಗ ಬಂದು ದಾಖಲು ಮಾಡ್ಕೋತೀವಿ. ಆ ಕಡೆ ನಮ್ಮ ಡೇಟ್ ಆಫ್ ಬರ್ತ್ ಉಳಿತು. ಅದನ್ನು ಹೇಳ್ಕೊತ ಬಂದ್ವಿ, ನಮ್ಮದು ಡೇಟ್ ಆಫ್ ಬರ್ತ್ ಇಷ್ಟ ಐತೆ ಅಂತ. ಆದರೆ ಹುಟ್ಟಿದ ಕೂಡಲೇ ಡೆತ್ ಸರ್ಟಿಫಿಕೇಟ್ ಮೊದಲೇ ರೆಡಿ ಮಾಡಿದ್ವಿ ನಾವು. ಹುಟ್ಟಿದ ದಿವಸನ ಡೆತ್ ಸರ್ಟಿಫಿಕೇಟು ರೆಡಿ ಐತಿ, ಆದರೆ ಬರೋದಿಲ್ಲ. ಅದು ಸಿಕ್ಕಾಯ ಕೊಟ್ಟಿಲ್ಲ ನಮ್ಮ ಕಾಯಾಗ. ಮತ್ತು ತೊಗೊಂಡವರು ನಾವು ಯಾರಿಲ್ಲ ಅದು ಕೈಯಾಗ. ಮುಂದೆ ತೊಗೊಳಕ್ಕೆ ಬರೋದಿಲ್ಲ, ಅದು ಹಿಂದೈತೆ. ಮರಣ ಅನ್ನುವಂಥದ್ದು ಹಿಂದೆ ಬೆನ್ನೈತಿ, ನಾವು ಮುಂದೆ ಓಡಾಕತ್ತೇವೆ. ಹಂಗೆ ಓಡೋದೇ ಓಡೋದು ಓಡೋದೇ ಓಡೋದು. ನಾ ಅದೇನೇ ಬೇಕಾದಲ್ಲಿ ಓಡೋಂಥದ್ದು ಹಿಂದೆ ನೋಡಕ್ಕೆ ಬರೋದಿಲ್ಲ. ಹೆಂಗೆ ನೋಡೋದು? ನಾನು ನೋಡೋಮ್ಮೆ ಹೇಳೇನೆ, ಹಿಂಗೆ ನೋಡ್ತೈತಿ, ಹಿಂಗೆ ನೋಡ್ತೈತಿ, ಹಿಂಗೆ ನೋಡ್ತೈತಿ. ಇದನ್ನು ವೀಲ್ ಇಟ್ಟಿಲ್ಲ, ಇಲ್ಲಿ ಬೇರೆನೇ ಕೊಂದಿಸಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆಂಗೆ ಇಟ್ಟಿದ್ದ ಅಂದ್ರೆ ಭಾಳ ಚಲೋ ಹಾಕಿದೆ. ನಾವು ಒಟ್ರ ಸಿಪ್ಪದ್ರು ಹೇಳ್ಬೇಕು, ಮಾಡ್ತಾನೆ. ಎಷ್ಟು ಮಜಾ ಇಟ್ಟಾನ ನೋಡಿ. ಹಿಂದೆ ನೋಡಕ್ಕೆ ಬರ್ಲಾರ್ದಂಗೆ ಇಟ್ಟಾನ. ಹೋಗಲಿ, ಇವು ಎರಡು ಹೋಗಲಿ, ಹಿಂದಲ್ಲಿ ಎರಡು ಇಡ್ಬೇಕಲ್ಲ. ಮತ್ತೆ ಹಿಂಗೆ ಅದು ಇಲ್ಲ, ಕೆಲಸ ಇದೆ. ಹಿಂದೆ ಪಾರ್ಕಿಂಗ್ ಲೈಟ್ ಎರಡು ಇರ್ಬೇಕಿಲ್ಲ ರೀ. ಬ್ರೇಕ್ ಲೈಟ್, ಪಾರ್ಕಿಂಗ್ ಲೈಟ್ ಇಡ್ತಾರಲ್ಲ ಗಾಡಿಗೆ. ಹಾಂ, ಯಾರಿಗೂ ಇಲ್ಲ. ಅಂದ್ರೆ ದೇವರು ಯಾಕೆ ಹೇಳ್ಬೇಕಾಗ್ತದನ್ನ, ಒಂದು ಜನ್ಮ ಅಲ್ಲ, ಅನಂತ ಜನ್ಮ. ಬಹುನೀವೆ, ಯಾವ ಜನ್ಮದಲ್ಲಿ ಏನಾಗಿದ್ದು ನಮ್ಗೆ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಷ್ಟೇ ನಮಗೆ ಐತಿ. ಬರ್ತ್ ಸರ್ಟಿಫಿಕೇಟ್ ಐತಿ ವೀರೇಶ, ಡೆತ್ ಸರ್ಟಿಫಿಕೇಟ್ ಐತಿ, ನಮಗೆ ಕೊಡಂಗಿಲ್ಲ. ನಮ್ಮ ಕೈ ಕೊಟ್ಟರೆ ಡೇಟ್ ತಿಂತಿರ್ತೇವೆ ನಾವು. ಮೊದಲ ನಮ್ಮ ಕೈ ಕೊಟ್ಟರೆ ಡೇಟ್ ಸ್ಕ್ಯಾನ್ ಮಾಡ್ತೇವೆ ನಾವು. ಸ್ಕ್ಯಾನ್ ಸೆಂಟರ್ದಾಗ ಹೋಗಿ ಅದ್ರ ಮೇಲೆ ಏನು ಮಾಡಿ ಅದಕ್ಕೆ ಇವ್ರ ಕೈ ಕೊಡೋದು ಬೇಡ ಅಂತ ಇಟ್ಕೊಂಡ್ಬಿಟ್ಟಾವ. ಇವೆಲ್ಲ ಅರಿವು ತಿಳಿವು ಅನ್ನುವಂಥದ್ದು ಮನುಷ್ಯನಿಗೆ ಇಟ್ಟಾನಂದ್ರೂ ಸಹಿತ ಇವನಿಗೆ ಬರೋಲ್ಲ. ಯಾಕೆ ಬರುವಲ್ದು? ಅದಕ್ಕೆ ಅವನನ್ನು ಎಳು ತರುವ ಸಲುವಾಗಿ ಶಿವಕಾರುಣ್ಯ ಹೇಳಿದ, ಜೀವ ಸಂಬೋಧನೆ ಹೇಳಿದ, ನೀತಿ ಕ್ರಿಯಾಚಾರ್ಯ ಹೇಳಿ ಯೋಗಕ್ಕೆ ಬಂದು, ಯೋಗದಲ್ಲಿ ನೋಡಪ್ಪ ನಿನ್ನ ಮನಸ್ಸನ್ನು ಹದಗೊಳಿಸ್ತಕ್ಕಂಥದ್ದು ಏನೂ ಅಲ್ಲ. ಒಣ ಕರ್ಲ್ ಮಣ್ಣು ಐತಿ, ಕುಂಬಾರ ತಂದಾನ. ಮಣ್ಣು ತಂದು ಬರೀ ಹಂಗ ಅದನ್ನು ತುಳಿದ್ರೆ ಹದ ಆಗೋದಿಲ್ಲ. ಚಕ್ಕಡಿಲ್ಲ ಹಿಂಗೆ ಸುರ್ವ್ಯಾನ ಹಂಗೆ ತುಳಿಯಾಕೆ ಶುರು ಮಾಡ್ಯಾನ. ಎರಡು ದಿವಸ ತುಳಿದ್ರೆ ಅದು ಹದ ಆಗಿತ್ತು. ಅದಕ್ಕೇನಾಗ್ಬೇಕು? ನೀರು. ಇಲ್ಲಪ್ಪ, ಆಮೇಲೆ ಹಚ್ತೇನೆ. ಆಮೇಲೆ
ಅದಕ್ಕೆ ನೀರು ಹೆಂಗೆ ಬೇಕಲ್ಲ, ಹದ ಆಕೈತೆ. ಹಂಗೆ ಈ ಮನಸ್ಸು ಹದ ಆಗಬೇಕಾಗಿತ್ತು ಅಂತಂದ್ರೆ ಗುರು ಅನ್ನುವಂಥ ಕುಂಬಾರ ಮಂತ್ರ ಅನ್ನುವಂಥ ನೀರನ್ನು ಅದಕ್ಕೆ ಹಾಕ್ತಾನೆ. ಮೂಲ ಮಣ್ಣು ಇದೆ, ತೊಳೆದು 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 ಹದ ಮಾಡಿ 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 ಒಂದು ಆಕಾರ ಕೊಡ್ತಾನೆ. ಆಕಾರ ಕೊಟ್ಟ ನಂತರ ಸಿದ್ಧ ಆಗ್ತಕ್ಕಂಥದ್ದು. ಅದಕ್ಕೆ ಘಟವೇ ಖುಷಿ ಘಟವೇ ಅಂತ ಮತ್ತೆ ಅವ್ರು ಮುಂದೆ ಹೋಗಿ ನಿಂತ್ಕೊಂಡು, ಇದು ಘಟ, ಇದು ಖುಷಿ ಘಟ, ಇದು ಖರೇದಲ್ಲದು. ಖುಷಿ ಅಂದರೆ ಹುಸಿ, ಸುಳ್ಳು. ಇದು ಸುಳ್ಳಾಗಿದ್ದರೂ ಸಹಿತ ಸುಳ್ಳು ಅನ್ನೋದು ತಿಳ್ಕೊಳ್ಳೋದು ಯಾವುದು? ಅರಿವು. ಖರೆ ಅಂತ ತಿಳಿಯುವುದು ಅದೇ, ಸುಳ್ಳಂತ ತಿಳಿಯುವುದು ಅದೇ. ಸುಳ್ಳಿಗೆ ಮತ್ತು ನಿಜಕ್ಕೂ ಸತ್ಯಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು ಅರಿವು. ಅಂಥ ಅರಿವು ಅನ್ನುವಂಥದ್ದು ಈಗ ಮಂತ್ರ ಮಹಿಮೆಯನ್ನು ಕಂಡುಕೊಂಡಂಥದ್ರಲ್ಲಿ ಮಂತ್ರ ಯೋಗ ಆಯಿತು, ಅಲ್ಲಿ ಲಯ ಆಯಿತು. ಲಯ ಆದ ನಂತರದಲ್ಲಿ ಅಲ್ಲಿ ಪಡೆದು ಕೇಳಿ ಜಪಿಸಿ ನುಡಿದು ಆಮೇಲೆ ನೆನೆದು ಇಷ್ಟೆಲ್ಲ ಮಾಡ್ಯಾವ ನಾವು. ಮಾಡಿ ಒಳಗೆ ಲಯ ಆಗ್ಯಾವ. ಲಯ ಆದ ನಂತರದಲ್ಲಿ ಅಲ್ಲಿ ಒಂದು 3 ಕೆಲಸಗಳಾಗ್ಯಾವ. ಏನಾಗ್ಯಾವ ಅಂತಂದು ಮೊನ್ನೆ ಹೇಳೇನು ನಿಮಗೆ. ಅನಾಹತ ನಾದ ಅಂತ ಕೇಳ್ಸಾಕೈತೈತಿ ಒಳಗೆ. ಅನಾಹತ ನಾದ ಒಳಗೆ ಕೇಳ್ಸಾಕೈತೈತಿ. ಅದು ನಾದ. ಮುಂದೆ ನವನಾದಗಳಂತ ಬರ್ತಾವೆ, 9 ಥರದ ನಾದಗಳು ಬರ್ತಾವೆ, ಯೋಗದಲ್ಲಿ ಬರ್ತಾವೆ. ಆ ನಂತರದಲ್ಲಿ ಬಿಂದು ಒಂದು ಕಾಣಿಸ್ತದೆ. ನಾದ ಆದ ನಂತರದಲ್ಲಿ ಬಿಂದು, ಬಿಂದು ಆದ ನಂತರದಲ್ಲಿ ಕಳೆ, 3ನೇದು. ನಾದ ಕಿವಿ ಕೇಳಿಸ್ತದೆ, ಬಿಂದು ಕಣ್ಣಿಗೆ ಕಾಣಿಸ್ತದೆ, ಆ ಕಳೆ ಮನಸ್ಸಿಗೆ ಕಾಣಿಸ್ತದೆ. 3 ನಾದ, ಬಿಂದು, ಕಳೆ. ಈಗ ಇಲ್ಲಂತಾರವರು ನಿಮಿಷವಾಗಲಿ ನಿಮ್ಮ ನೆನಹೊನ್ನಿಂದೊಡೆ ಮುಕ್ತಿ ಅಂದರು. ಮುಂದಿನ ಪದ್ಯಗಳು ಹೇಳಾರಿ. ನಿಮಿಷವಾದಳು ನಿಮ್ಮ ನೆನಹೊನ್ನಿಂದೊಡೆ ಮುಕ್ತಿ. ಲಯ ಆದ ನಂತರ ಮತ್ತ್ಯಾಕೆ ನೆನಹು? ನಮ್ಮ ಪ್ರಶ್ನೆ. ಲಯನ ಆದ ನಂತರದಲ್ಲಿ ನೆನಹು ಯಾಕೆ ಬಂತು? ನೆನಹು ಅಂತಂತಂದ್ರೆ ನಿಮಿಷವಾದಳು ನಿಮ್ಮ ನೆನಹುನಿಂದೊಡೆ ಮುಕ್ತಿ ಅಂತ ಅಂದಾಗ ಲಯ ಆಗೈತೆ. ಲಯ ಆಗೈತೆ. ಸಕ್ಕರೆ ಹಾಲಿನಲ್ಲಿ ಕೂಡಿದ ನಂತರದಲ್ಲಿ ಸಕ್ಕರೆ ಚೆನ್ನಾಗಿದ್ದೀಯಾ ಅಂದ್ರೆ ಇಷ್ಟತನ ಡಬ್ಬ್ಯಾಗಿದ್ದೀಗ ಹಾಲೊಳಗೆ ಬಂದಿದ್ದಿ, ಹಾಲಿಗೆ ನಿನಗೆ ಹೊಂದಾಣಿಕೆ ಆಗೈತೋ ಇಲ್ಲೋ, ಆರಾಮದೀವೋ ಇಲ್ಲೋ, ಹೊಂದಿಸ್ಕೊಂಡೈತಿಲ್ಲೋ ಅಂತ ಕೇಳಿದರೆ ಕೂಡಿಬಿಟ್ಟೈತಿ. ಉತ್ತರ ಕೊಡೋಕ್ಕೆ ಸಾಧ್ಯ ಇದೆಯೋ ಇಲ್ಲ. ಹಂಗೆ ಈ ಮನಸ್ಸು ಅನ್ನುವಂಥದ್ದು ಯಾವ ವಸ್ತುವನ್ನು ಉದ್ದೇಶವನ್ನಾಗಿ ಇಟ್ಕೊಂಡಿದ್ದೇನೆ ಅಲ್ಲಿ ಲಯ ಆದ ನಂತರದಲ್ಲಿ ನೆನೆಸೋದೇನ? ನೆನಹು ನಿಂದೊಡೆ ಮುಕ್ತಿ ಅಂತ ಅಂತೀರಿ. ನಿಮಿಷವಾದಳು ನಿಮಿಷವಾಗಲಿ ನಿಮ್ಮ ನೆನಹೊನ್ನಿಂದೊಡೆ ಮುಕ್ತಿ ಸಮನಿಸದಿಹುದೇ ಶಂಕರ ಯೋಗಿ ಜನವಂದ್ಯ. ಮುಕ್ತಿ ಸಮನಿಸದಿಹುದೇ, ಒಂದೇ ಒಂದು ನಿಮಿಷ ನಿಮ್ಮ ನೆನಹು ಒಳಗೆ ಉಳಿತು ಅಂತಂತಂದ್ರೆ ಮುಕ್ತಿ ಸಮನಿಸದಿಹುದೇ. ಮುಕ್ತಿ ಆಗಲಾರ್ದ ಇರ್ತದನು, ಸಮಾಧಾನ ಆಗಲಾರ್ದ ಇರ್ತದನು? ಪ್ರಶ್ನೆ ಇದೆ. ಆದರೆ ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸದಿಹುದೇ ಅಂತಂತಾರಲ್ಲ. ಮತ್ತು ಇಷ್ಟೊತ್ತನ ನಾವು ಮಾಡಿದ್ದು ನಾದ ಬಿಂದು ಕಳೆ ಇಲ್ಲ ಅದಾವಲ್ಲ, ಮತ್ತು ಇವೆಲ್ಲ ಆದಾಗ ಶಾಂತಿ ಸಮಾಧಾನ ಇರ್ತಲ್ಲ. ಮತ್ಯಾವ ನೆನಹು ನಿಲ್ಬೇಕಲ್ಲಿ? ಅದಕ್ಕೆ ಅವರು ಅಂತಾರೆ, ನಾದ ನಮಗೆ ಕೇಳಿಸೈತಿಲ್ರಿ? ಕೇಳಿಸಿತ್ತು. ನವನಾದಗಳು ಕೇಳಿಸ್ತಾವೆ. ಸಮುದ್ರದ ಬೋರ್ಗರಿತ
ಬೆಟ್ಟದಿಂದ ಇಳಿತಕ್ಕಂಥ ನೀರು, ಇವೆಲ್ಲ ಕೆಲವು ಜುಳು ಜುಳು ಹರಿತಕ್ಕಂಥ ನದಿಯ ನೀರು, ಇವು ಯಾರೂ ಮಾಡಿದ್ರು ಅಲ್ಲ, ನಿಸರ್ಗದತ್ತವಾಗಿರ್ತಕ್ಕಂಥ ಶಬ್ದಗಳು. ಈ ನಿಸರ್ಗದತ್ತವಾಗಿರ್ತಕ್ಕಂಥ ಶಬ್ದಗಳೇ ನಾದಗಳು. ನಮಗೆ ಗುಡುಗು ಯಾರೇನು ಮಾಡೋದು, ಗುದ್ದಾಡ್ಯಾರ ಗುಡುಗಿನ ಜೋಡಿ, ಮೋಡದ ಜೋಡಿ ಮಾಡಿಲ್ಲ. ಸಹಜವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಶಬ್ದ ಅದು. ಇವೆಲ್ಲ ನಾದಗಳು. ಇಂಥ ನಾದಗಳು ಒಳಗೆ ಕೇಳಿಸ್ತಾವಂತ ಹೇಳ್ಯಾರ ಅವರು. ಅದಕ್ಕೆ ನಿಮ್ಮ ನೆನಹೊನ್ನಿಂದೊಡೆ ಮುಕ್ತು ಸಮಾನಿಸದೆ ಹೋದೆ ಅಂತಂತಂದು, ನಾದವನ್ನು ಕೇಳುವವ ನಿಲ್ಲಬೇಕಲ್ಲೇ. ನಾದ ಕೇಳೋದು ಅದಕ್ಕೆ ಕಿವಿಗೆ ಶ್ರೋತ್ರೇಂದ್ರಿಯ. ಶ್ರೋತ್ರೇಂದ್ರಿಯ ಕೆಲಸ ಬಂದ್ ಮಾಡಬೇಕು. ಬಿಂದು ಕಾಣಿಸೋದು ಯಾರಿಗೆ? ಕಣ್ಣಿಗೆ. ಅದು ಮರೆ ಆಗಬೇಕು. ಕಳೆ ಅನ್ನುವಂಥದ್ದೈತೆ, ಕಳ, ನಾದ ಬಿಂದು ಕಳ. ಆ ಕಳ ಅನ್ನುವಂಥದ್ದು ಸಹಿತ ಮನಸ್ಸಿಗೆ ಗೋಚರ ಆಗಬಾರ್ದು. ಇವು ಮೂರನ್ನೂ ಮೀರಿರ್ತಕ್ಕಂಥದ್ದು ಒಂದು ಏನೈತಲ್ಲ, ಅದಕ್ಕೂ ಇಂದ್ರಿಯಗಳಿಗೆ ನಿಲುಕಲಾರನ್ನೊಂದು ಐತಲ್ಲ, ಅಲ್ಲಿ ನೆನಹು ಅದು. ಆ ನೆನಹು ನಿಂದೊಡೆ ಮುಕ್ತಿ ಸಮನಿಸದಿಹುದೇ. ಈಗ ಅಕಸ್ಮಾತ್ ನಾನು ನಾದ ಕೇಳಾಕತ್ತಿದ್ದು ತಿಳ್ಕೊಳ್ಳಿ, ಹಿಂಗೆ ಕುದುರ್ತೇನೆ, ಧ್ಯಾನ ಕುದುರ್ತೇನೆ, ನಾದ ಕೇಳ್ಸಾಕತ್ತಿದ್ದು. ಧ್ಯಾನ ಮುಗಿಸ್ಕೊಂಡು ಕೂಡಲೇ ನಾ ಹೇಳ್ತೇನೆ, ಏನು ನಾದಪ್ಪ, ಎಷ್ಟು ನಾದ ಕೇಳ್ತಾವೆ ಅಂದೆ. ಅಂದರೆ ಅವು ಯಾವ್ಯಾವ ನಾದ ಕೇಳ್ತಾವಂತ ಹೇಳ್ತಾನೆ. ಏನು ಜಾಂತಿ, ನಗಾರಿ, ಭೇರಿ, ಕಹಳೆ, ಸಮುದ್ರದ ಅಲೆಗಳು, ಹಿಂಗೆಲ್ಲ ತನಗೆಲ್ಲ ತಿಳಿದು ಹೇಳ್ತಾನೆ. ಕೇಳಿದ್ದು ಉಳಿತಿದ್ದನು. ನಾನು ನಿನ್ನೆ ನಿಮಗೆ ಹೇಳೇನು ಶಾಸ್ತ್ರ, ಹೇಳಿದ್ದೆಲ್ಲ ಓದೋದ ನಮಗೆ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದು ಕೇಳೋ ಮುಂದೆ ಅದಿರಲಿಲ್ಲೋ, ಅದೇ ಆನಂದ ಆಗತ್ತಿಲ್ಲೋ, ಸಾಕು. ದುಃಖ ಆಗಬಾರ್ದು. ಕೇಳುವಾಗ ಒಂಥರ ಆನಂದ ಆಗ, ಹೋಗಲಿ ಆನಂದವಾಗಿ ನಿದ್ದೆ ಹಾಕತ್ತಿಲ್ಲೋ, ಅದು ಆನಂದ. ಕೇಳುವಾಗ ಎಲ್ಲವನ್ನು ಮರಿತಿರಲ್ಲ, ಎಲ್ಲ ಮರೆತು ಕೂಡಲಿಲ್ಲ ನಿದ್ರಾ ಅನ್ನುವಂಥದ್ದು ಬರ್ತದೆ. ಮರೆತಾಗ ನಿದ್ದೆ ಬರ್ತದೆ. ಹಾಂ, ಶಾಸ್ತ್ರದಾಗ ಇಲ್ಲಿ ಇದ್ರಾಗ ಈ ಸತ್ಸಂಗದಾಗ ಯಾಕೆ ಬರ್ತದೆ ಅಂತಂದ್ರೆ, ನೀವೆಲ್ಲ ಹೊರಗಿಟ್ಟು ಬಂದಿರಿ, ಎಲ್ಲ ಹೊರಗದ. ಅವು ಹೊರಗದಾವ ಅಂದಮೇಲೆ ಇಲ್ಲಿ ಹಂಗೆ ನೀವು ಇದಕ್ಕೆ ಗದ್ದಲ ಮಾಡ್ತಾವು, ಮಾಡೋದಿಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ ಮನ್ಯಾಗ ಬಿಟ್ಟು ಬಂದು ಇಲ್ಲಿ ದಾಂಧೆ ಮಾಡೋರು ಯಾರು? ಒಂದು 4-8 ಹುಡುಗರನ್ನ ಬಗಲಾಗ ತಲೆ ಮೇಲೆ ಹೆಗಲ ಮೇಲೆ 4-8 ಹುಡುಗರು ಒಬ್ಬೊಬ್ಬರು ತಂದಿರ ಅಂತಂದ್ರೆ ಶಾಸ್ತ್ರ ಹೆಂಗೆ ಕೇಳೋರು? ಅಜ್ಜ ಬಿಸ್ಕೆಟ್ ಅಂತ ಒಂದದು, ಅಜ್ಜ ನೀರಂತ ಒಂದದು, ಅಜ್ಜ ಹಸುವಾಗ್ಯದಂತ ಒಂದದು. 8 ಹುಡುಗರು ಅದಾವ ಒಬ್ಬೊಬ್ಬರಿಗೆ, ಇಲ್ಲಿ ಕೂತಾವಿಲ್ಲ. ಅಜ್ಜ ಒಂದು ಬರೋದ, 2 ಬರೋದ, ಎಲ್ಲ ಹ್ಯಾಂಗೆ ಅವೆಲ್ಲ ಬಿಟ್ಟು ಬಂದು ತಣ್ಣಗೆ ಕೂತಿರಲಿಲ್ಲ. ಸಣ್ಣ ಸಣ್ಣ ಹುಡುಗರು ಯಾವೂ ಇಲ್ಲ. ಹಂಗೆ ಈಗ ತಿಳಿಯಾದ ವಿಷಯಗಳು ಏನೂ ಇಲ್ಲ ಅಂದ ಕೂಡಲೇ ಸಣ್ಣ ಹುಡುಗರು ಇದ್ದು ಅಂದ್ರೆ ನಿಮಗೆ ಕುದುರೆ ಬಿಡಂಗಿಲ್ಲ, ಅವು ಎಬ್ಸೆ ಬಿಡ್ತಾವೆ. ಅವು ಅಪ್ಪಗಳಿರೋದಕ್ಕ ದೇವ್ರು ಬಂದು ಕುದುರೋಲ್ಲ. ಹಾಂ, ಅವ ನಮಗೆ ಹೇಳೇ ಹೋಗ್ತೀವಿ ನಾವು, ಇವ್ನು ಇಳಿಸೇ ಬರ್ತೀನಿ ತಡೆದು ಹೇಗಂತ. ಹಂಗೆ ಈಗ ಇಳಿಸೇ ಬಂದಿರಿ ನೀವು, ಇಳಿಸಿ ಬಂದಿರಂತ ಕೂಡ ತಣ್ಣಗೆ ಕೂತೈತಿ. ಅವು ಒಳಗೆ ಇದ್ದು ಅಂದ್ರೆ, ಒಳಗೆ ಉಳಿದುದು ಅಂತಂದ್ರೆ ಇಲ್ಲಿ ಹೇಳಿದ್ದು ಇಳಿಯಂಗಿಲ್ಲ, ತಿಳಿಯಂಗಿಲ್ಲ. ಆಮೇಲೆ ನಿದ್ರೆ ಬರೋಂಗಿಲ್ಲ, ಮನಸ್ಸು ಇಲ್ಲಿರಂಗಿಲ್ಲ. ಯಾಕಂತಂದ್ರೆ ಚಿತ್ತ ಚಂಚಲ ಇರಲಿಲ್ಲ. ಹೊರ ಈಗ ಏನು ಇಲ್ಲ ಅಂದ ಕೂಡಲೇ
ತಿಳಿದೇ ಇರಲಿ, ತಿಳಿದೇ ಇದ್ದರೂ ಸಹಿತ ವಿಷಯಗಳನ್ನ ತಿಳಿತೇನೆ ಎಲ್ಲ ಮರ್ಕೋತೀರಿ, ಆನಂದವಾಗಿ ಕಣ್ಣು ಮುಚ್ಚಿರಿ, ನಿದ್ರೆ ಬಂತು, ಏನು ಪರವಾಗಿಲ್ಲ. ಆದರೆ ಇಲ್ಲಂತಾರವರು ಈ ನಾದ ಬಿಂದು ಕಳೆ ಅನ್ನುವಂಥ ಅನುಭವಿಸ ನಾವು ಒಳಗದೇವಲ್ಲ. ನಾದ ಕೇಳಿಸ್ತದೆ, ಬಿಂದು ಕಾಣಿಸ್ತದೆ, ಕಳೆ ಅನ್ನುವಂಥದ್ದು ಸಹಿತ ಮನಸ್ಸಿಗೆ ಗೋಚರೈತಿ. ಈಗ ಮನಸ್ಸೂ ಇಲ್ಲ, ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಹಣ್ಣಗೈತೆ. ಹಣ್ಣಗಿದ್ದದ್ದ ನೆನಹು, ಅದೇ ಬಯಲು, ಅದೇ ಬ್ರಹ್ಮ. ಒಳಗೆ ತಳಮಳಿಸ್ತಿತ್ತು ಅಂತಂದ್ರೆ ಇಲ್ಲ, ಭ್ರಮ ಅಂತಾರೆ. ಭ್ರಮ ಅಂದ್ರೆ ಹುಚ್ಚು ಹಿಡ್ದತ್ತೆ, ಭ್ರಮಿಷ್ಠದ ನಾವು ಭ್ರಾಂತಿ ಆಗೈತಿ. ಭ್ರಾಂತಿ ಅಂದ್ರೆ ಅಜ್ಞಾನ. ಹಿಂಗೇನೇನು ಹೆಸರಿಡ್ತೀವಿ ನಾವು. ಈ ರೀತಿಯಾಗಿರ್ತಕ್ಕಂಥದ್ದು ನಿಮಿಷವಾದರೂ ನಿಮ್ಮ ನೆನಹು ನಿಂದೊಳೆ ಮುಗುತಿ ಸಮನ್ನಿಸದಿರುವುದೇ. ಭಾಳ ಒಂದು ತಾಸುಗಟ್ಟಲೆ ಕುಂದಿರ್ಬೇಕಾಗಿಲ್ಲ ಅಂತದವರು. ತಾಸುಗಟ್ಟಲೆ ಅಲ್ಲ, ಬರೀ 60 ಸೆಕೆಂಡ್ ನಿಮಿಷವಾದಳು ನಿಮ್ಮ ನೆನಹು. ನಾದ ಬಿಂದು ಕಳ ಹೇಳಿಲ್ಲ. ನೆನಹು ಅಂದರೆ ಇತ್ತ ಸ್ಥಿತಿ. ಇವೆಲ್ಲವಕ್ಕೂ ಮೀರಿರ್ತಕ್ಕಂಥದ್ದು ಒಂದು ಏನೋ ಒಂದು ನಿನ್ನ ಹೇಳಿನಲ್ಲ, ಅತೀತ ತುರ್ಯಾತೀತ ಅನ್ನುವಂಥ ಒಂದು ಅವಸ್ಥೆ ಐತಲ್ಲ, ಆ ಒಂದು ಅವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಅದರ ಜ್ಞಾನ ಅಂದ್ರೆ ಅದು ಯಾರು ನೋಡ್ಯಾರು ಬೇಕಲ್ಲ. ಅಲ್ಲಿ ಹೋಗ್ರಿ, ಕೇಳಬೇಡ್ರಿ, ನೋಡಬೇಡ್ರಿ, ಮತ್ತು ಮನಸ್ಸಲ್ಲಿ ಒಯ್ಯಬೇಡ್ರಿ ಅಂತ ಕೆಲಸನೇನು. ನೋಡುವುದೂ ಇಲ್ಲ, ಕೇಳುವುದೂ ಇಲ್ಲ, ತಿನ್ನುವುದಿಲ್ಲ, ಉಣ್ಣುವುದಿಲ್ಲ, ಸುಗಂಧ ಇಲ್ಲ, ದುರ್ಗಂಧ ಇಲ್ಲ, ಏನೇನೂ ಇಲ್ಲ ಅಂದಮೇಲೆ ಅಂಗಡಿಗೆ ಒಬ್ಬ ಸಾಮಾನು ತಗೊಂಡು ಬರ್ತಾನೆ. ಸಾಮಾನು ತಗೊಂಡು ಬಂದ, ಕಿರಾಣ ಅಂಗಡಿ, ದೊಡ್ಡ ಅಂಗಡಿ, ಕೆಳಗೆ ಬಂದ, ಸಾಮಾನು ತಗೊಂಡು ಬಂದ. ಅಂಗಡಿ ದೊಡ್ಡದು ಭಾಳ, ಸೂಪರ್ ಮಾರ್ಕೆಟ್ ಅಂತಿರಲಿಲ್ಲ ನಾವು, ಅಂಥ ಅಂಗಡಿ ದೊಡ್ಡದು. ಸಾಮಾನು ಕೆಳಗೆ ಬಂದ. ಪೇಸ್ಟ್ ಐತೆ ಅಂತ ಕೇಳಬೇಕು, ಕಾಲ್ಗೇಟ್ ಪೇಸ್ಟ್ ಐತೆ. ಪೇಸ್ಟ್ ನೋಡಿದ್ರೆ ಪೇಸ್ಟ್ ಇಲ್ಲ, ಆಗ್ಯಾವ. ಬ್ರಷ್ ಐತೆ, ಬ್ರಷ್ ಮೆಡಿಮಿಕ್ಸ್ ಸೋಪ್ ಅದ, ಅದು ಇಲ್ಲ. ಒಂದು ಪಾಕಿಲ ಸಕ್ಕರೆ ಕೊಡ್ರಿ, ಹೋಗಿ ಚಾ ಮಾಡ್ಕೊಂಡು ಕುಡಿತೀನಿ ಅಂತ ಅಂದ. ಸಕ್ಕರೆನೂ ಆಗೈತೆ, ಬೆಲ್ಲ ಇಲ್ಲ. ಇವು ಏನು ಕೇಳ್ತಾನೆ, ಏನೂ ಇಲ್ಲ. ಅಂಗಡಿ ದೊಡ್ಡದು. ಕಡಿಕ ಹೇಳ್ತಾನೆ, ಕೀಲೈತಂದ್ರೆ ಅಂತ ಐತೆ, ಹಾಕೊಂಡು ಮನೆಗೆ ಹೋಗೈತೆ. ಏನೂ ಇಲ್ಲಲ್ಲ ಅಲ್ಲಿ. ಏನು ಐತೇನು ಅವನು ಕೇಳಿದ ಸಾಮಾನು ಒಂದೂ ಇಲ್ಲ. ಹಂಗೆ ನಾದ ಬಿಂದು ಕಳೆ ಅನ್ನುವಂಥದ್ದು ನಾ ತೆಗೆದು ಹೋಗೋದು. ಈಗ ನೀವೇನು ಅನ್ಬೋದು, ಪುಸ್ತಕ ಮುಚ್ಚಿರಿ, ಊಟ ಮಾಡಿ ಮಕ್ಕವ್ರಂತೆ ಮುಗಿಸಿದ್ದ. ನಾದ ಇಲ್ಲ, ಬಿಂದು ಇಲ್ಲ, ಕಳೆ ಇಲ್ಲ. ಏನಾದರೂ ಒಂದು ಸಂಗೀತ ನಾದ ಕೇಳಬೇಕು, ಒಂದು ವಸ್ತುವನ್ನು ಚಲೋ ವಸ್ತುವನ್ನು ನೋಡಬೇಕು. ಮನಸ್ಸು ಹಿಂದೆ ಆಗಿರ್ತಕ್ಕಂಥ ಅನೇಕ ಘಟನೆಗಳನ್ನು ನೆನೆದುಕೊಂಡು ಏನಾದರೂ ಒಂದು ಆನಂದವಾಗಿರಬೇಕು. ಮನಸ್ಸು ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಮತ್ತು ಏನೂ ಇಲ್ಲ ಅಂತಾನೆ. ಹೆಣ ಅನ್ನೋಕ್ಕೂ ಬರಂಗಿಲ್ಲ. ನೆನಹು ನಿಂದೊಡೆ, ನೆನಹು ಅಲ್ಲಿ ನಿಲ್ಲಬೇಕು. ಯಾರು ನೆನಹು ಅಂತಂದ್ರೆ ಅದನ್ನು ಹೇಳ್ತಾರೆ ನಿಜಗೊಂಡು. ನೆನೆಯುವುದು ಅನುದಿನದ ಕಾಲದ ಎಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು, ಉಮೇಶನಂಗ್ರಿಯನು, ಬಳಿಕ ನಿನ್ನನು ಅಂದ. ನೆನೆಯುವುದು ಅನುದಿನದ ಕಾಲದ ಎಚ್ಚರಿಕೆಯೊಳು, ನೆನೆಯುವುದು ನೆನೆಸ್ಬೇಕು, ಅನುದಿನದ ಕಾಲದ ಎಚ್ಚರಿಕೆಯೊಳು. ಅನುದಿನ ಅಂದ್ರೆ ಪ್ರತಿನಿತ್ಯ ನಾವು ಹೇಳ್ತೇವಿಲ್ರಿ. ಇವತ್ತು ಇದ್ದಿರಲಿ ಬೆಳಗ್ಗೆ, ಈಗ ಎದ್ದೆ
ಬೆಳಗ್ಗೆ ಎದ್ದ ಕೂಡಲೇ ಅವ್ರು ಏನು ಹೇಳ್ತಾರೆ ಅಂದರೆ, ನೆನೆಯುವುದು ಅನುದಿನದ ಕಾಲದ ಎಚ್ಚರಿಕೆಯೋಳು. ಎಚ್ಚರಾದ ಕೂಡಲೇ ಏನು ನೆನೆಸ್ಬೇಕು? ಗುರುಮೂರ್ತಿ. ಗುರುಮೂರ್ತಿಯನ್ನು. ಎರಡನೇದ್ದು ಉಮೇಶನಂಗ್ರಿಯನ್ನು. ಪರಮಾತ್ಮ ಈ ಶರೀರ ಕೊಟ್ಟ, ಅವನ ಪಾದವನ್ನು ನೆನೆಸಬೇಕು. ಬಳಿಕ ನಿನ್ನನ್ನು, ನನ್ನನ್ನು ನೆನೆಸ್ಕೊಳ್ಬೇಕು. ನಾ ಯಾರು? ಇವೆರಡು ಹೊರಗದಾವು. ಗುರುಗಳು ಹೊರಗದಾರು, ಉಮೇಶು ಹೊರಗದ. ಉಮೇಶ ಪರಮಾತ್ಮ, ಉಮಾ ಸಹಿತನಾಗಿರ್ತಕ್ಕಂಥ ಈಶ ಯಾವನವನು ಪರಮಾತ್ಮ ಉಮೇಶ, ಅವನನ್ನು ನೆನೆಸಂತಂದರು. ಬಳಿಕ ನಿನ್ನನು ಅಂತಂದಾಗ ನನ್ನ ಸ್ವರೂಪ ಯಾವುದು? ನಿಜವಾದ ಸ್ವರೂಪ ಯಾವುದು? ಶರೀರವೋ, ಇಂದ್ರಿಯಗಳು, ಮನಬುದ್ಧಿ ಚಿತ್ತು ಅಹಂಕಾರಗಳು ಯಾವುದು ನಾನು ಇಲ್ಲಿ? ಆ ನಾನು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಬೇಕು. ನೆನಹು, ಆ ನೆನಹು ಅಂತಾರೆ. ನಿಮಿಷವಾದಳು ನಿಮ್ಮ ನೆನಹುನೆಂದೊಡೆ ಮುಕ್ತಿ ಸಮಾಧಿಸದಿಹುದೇ. ದಿವಸದಾಗಂತಾರ, ಒಂದು ದಿವಸದಾಗ ಒಂದು ನಿಮಿಷ ನೆನೆಸಿರ್ತಾರೆ. ಅದು ನೆನೆಸೋದಂದ್ರೆ ನೀವು ಭಯ ಆಗಲ್ರಿ, ಜಪ ಮಾಡೋದಲ್ಲ ಹೇಳೋದು. ಮನಸ್ಸು 60 ಸೆಕೆಂಡ್ ಅಲ್ಲಿ, ಒಂದು ಸೆಕೆಂಡ್ನಲ್ಲಿ ಹಂಗಲ್ಲ. ವಸ್ತು ಇದ್ರಲ್ಲ ನಿಲ್ಲೋದು, ವಸ್ತುನೇ ಇಲ್ಲ. ಆದರೆ ವಸ್ತು ಅದ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಂಡು, ಗುರುಕೃಪೆಯನ್ನು ಪಡೆದುಕೊಂಡು, ವೇದಶಾಸ್ತ್ರಗಳ ಕೃಪೆಯನ್ನು ಪಡೆದುಕೊಂಡು, ತನ್ನ ನಿಜ ಸ್ಥಿತಿಯ ತಾನರಿಯದೆ ತನ್ನ ನಿಜ ಸ್ಥಿತಿಯನ್ನು ತಾನು ಅರಿತುಕೊಳ್ಳದೇ ಇದ್ದರೆ ನಾವು ಹಿಂದೆ ಮಾಡಿದ್ದೆಲ್ಲವೂ ಸಾಧನೆ ಅಂತಕ್ಕಂಥದ್ದು ವೇಸ್ಟ್. ಅದಕ್ಕಾಗಿ ಅಂಥ ನೆನಹು ಅನ್ನುವಂಥದ್ದಲ್ಲ, ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದು ಗುರುಕೃಪೆಯಿಂದಲೇ ಬರಬೇಕು, ಗುರುಗಳ ಆಶೀರ್ವಾದದಿಂದಲೇ ಬರಬೇಕು. ಅಂಥ ನೆನಹು ನಿಂತು ಅಂತಂದ್ರೆ ಮನಸ್ಸಿನಲ್ಲಿ ಒಂದು ಕ್ಷಣ ಆ ರೀತಿಯಾಗಿರ್ತಕ್ಕಂಥ ಸಮಾಧಾನ, ಚಿತ್ತವೃತ್ತಿ ಅಂತಕ್ಕಂಥದ್ದು ಸಂಪೂರ್ಣ ಶಾಂತ ಆಯಿತು ಅಂದರೆ ಅಲ್ಲೇನು ಒಂದು ಆನಂದವನ್ನು ಅನುಭವಿಸ್ತೇವಲ್ಲ, ಏನೂ ಇಲ್ಲದ, ಏನೊಂದು ತೋರದ, ಇಲ್ಲಿ ಏನೂ ತೋರಂಗಿಲ್ಲ. ಮತ್ತು ಅಜ್ಞಾನವಲ್ಲದ, ಅಜ್ಞಾನವೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ಅಂದರೆ ಮತ್ತು ನಾವು ಮತ್ತು ಅದು ಸೀಮಿತಕ್ಕೊಳಪಡೋದು, ಏನೋ ಒಂದು ಅವಸ್ಥೆ ಇದೆ, ಅದನ್ನು ಅರಿಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಮನಸ್ಸು ಶಾಂತವಾಗಿರಬೇಕು. ಯಾರಿಗೆ ಏನೋ ಕೊಟ್ಟಿರ್ತೀವಿ ನಾವು, ಯಾರಿಗೂ ಏನೋ ಕೊಟ್ಟಿರ್ತೀವಿ. ನೆನಪು ಮಾಡ್ಕೋಬೇಕಂತ ಹುಡುಗರು ಗದ್ದಲ ಮಾಡಕತ್ತೇವೆ ಒಳಗೆ. ಮನ್ಯಾಗ ಕೂತೀವಿ, ನಮ್ಮ ಲೆಕ್ಕಪತ್ರ ತಪ್ಪಾಗೈತಿ. ಲೆಕ್ಕಪತ್ರ ತಪ್ಪು ಹೊತ್ತಿನಾಗ ಹುಡುಗರು ಸಿಕ್ಕಾಪಟ್ಟೆ ದಂಧೆ ಮಾಡಕತ್ತಾವು. ಅವ್ರನ್ನ ಬೆದರಿಸ್ತಾ ಮಾಡಿ, ಸುಮ್ಮನೆ ಕೂದ್ರೆ ಅಂತ ಬೆದರಿಸ್ತಾ ಮಾಡ್ತಾನೆ. ಮತ್ತು ಹೊಳ್ಳೆ ಮನಸ್ಸಿಗೆ ತರ್ಬೇಕಂತ ನೆನಪಾಗ ಒಮ್ಮೆ ಆ ಕಡೆ. ಯಾವಾಗ ಎಲ್ಲ ಅಷ್ಟು ಏಕಾಂತ ಇದು ಬೇಡ ನಡಿ ಅಂತ ತಿಳ್ಕೊಂಡು ಅಂತೇಳಿ ಬೇರೆ ಏಕಾಂತ ಸ್ಥಳ ಹೋಗಿ ಕೂತ್ಕೊಂಡ ನಂತರ ನೆನಪಾಗತ್ತೆ. ಗದ್ದಲದ ನೆನಪಾಗಿಲ್ಲ, ಅದು ಏಕಾಂತ ಹೋಗಿ ನೆನಪಾಗ, ಅವಾಗ ಸಮಾಧಾನ. ಹಂಗೆ ಇಲ್ಲಿಯೂ ಸಹಿತ ಏಕಾಂತ ಅನ್ನುವಂಥದ್ದು ಐತೆ. ಅನೇಕಾಂತದಲ್ಲಿ ನಮಗೆ ಜ್ಞಾನ ಆಗೋದಿಲ್ಲ. ಗದ್ದಲ ಅಂದ್ರೆ ಅನೇಕಾಂತ, ಏಕಾಂತ ಅಂದ್ರೆ ಯಾರೂ ಇಲ್ಲ, ನಾನು ನನ್ನ ಮನಸ್ಸು ಅಷ್ಟೇ. ಆ ಮನಸ್ಸಿನ ಮೂಲಕವಾಗಿ ಅದಕ್ಕೆ ಹೇಳಿದ್ರು, ವಾಂಗ್ಮನೋತೀತ ಗುಹೇಶ್ವರ. ಮಾತಿಗೆ ನಿಲುಕಲಾರದ್ದು, ಮನಸ್ಸಿಗೆ ನಿಲುಕಲಾರದ್ದು, ಅತೀತವಾಗಿರ್ತಕ್ಕಂಥ ಅಂತಹ ಅರಿವನ್ನು ಪಡೆದುಕೊಂಡು ಮುಕ್ತಿ ಅಂದ್ರೇನಲ್ಲ, ವಿಷಯಗಳಿಂದ ಬಿಡುಗಡೆ ಆಗುವುದೇ ಮೋಕ್ಷ ಮುಕ್ತಿ ಅಂತ. ಇದೇ ವಿಷಯವನ್ನು ಕುರಿತು ಇನ್ನೂ ವಿಷಯ ಬಹಳ ನಾಳೆ. ಜಯ ಮಂಗಲಂ, ಜೈ ನಮಃ ಪಾರ್ವತಿ ಪತೇಶ್ವರ ಮಹಾದೇವ.